ವೀಕ್ಷಕರೇ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಫಿನಾಲೆ ವಾರದ ಫೈನಲ್ ವೋಟಿಂಗ್ ರಿಸಲ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಬಟ್ ಇದು ಕನ್ಫರ್ಮ್ ಮಾಹಿತಿ ಅಲ್ಲ, ಕೆಲವು ವೆಬ್ಸೈಟ್ ಮುಖಾಂತರ ಸಿಕ್ಕಿರುವಂಥ ಮಾಹಿತಿ ಅಷ್ಟೇ. ಬನ್ನಿ ಈ ಒಂದು ವಿಡಿಯೋದಲ್ಲಿ ಯಾರಿಗೆ ಅತಿ ಹೆಚ್ಚು ವೋಟ್ಸ್ಗಳು ಬಂದಿದೆ ಈ ಒಂದು ಫೈನಲ್ ವೋಟಿಂಗ್ ರಿಸಲ್ಟ್ನಲ್ಲಿ, ಮತ್ತು ಯಾರಿಗೆ ಅತಿ ಕಡಿಮೆ ವೋಟ್ಸ್ಗಳು ಬಂದಿದೆ ಮತ್ತು ಯಾವ ಸ್ಥಾನದಲ್ಲಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲದೆ ಈ ಸಾರಿ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರಾಗಬೇಕು ಮತ್ತು ಯಾರಾದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ನಿನ್ನೆ ಒಬ್ಬ ಸ್ಪರ್ಧೆಯ ಒಂದು ವೋಟಿಂಗ್ ರಿಸಲ್ಟ್ ಕೂಡ ರಿವೀಲ್ ಮಾಡಿದ್ದಾರೆ. ಬನ್ನಿ ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ವೋಟಿಂಗ್ ರಿಸಲ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದೀಗ 6 ಜನ ಸ್ಪರ್ಧಿಗಳ ಒಂದು ವೋಟಿಂಗ್ ರಿಸಲ್ಟ್ ನೋಡ್ತಾ ಹೋಗೋದಾದರೆ ಕೊನೆಯ ವಾರದಲ್ಲಿ ಬಂದಿರುವಂತಹ ಸ್ಪರ್ಧಿಗಳ ವೋಟ್ಸ್. ಅದಕ್ಕೂ ಮುಂಚೆ ನಾವು ಇವತ್ತು ಬೆಳಗ್ಗೆಯಿಂದ 10 ಗಂಟೆ ಒಳಗಡೆ ಬಂದಿರುವಂಥ ವೋಟ್ಸ್ಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ಆಮೇಲೆ ಕೊನೆಯಲ್ಲಿ ಸ್ಪರ್ಧಿಗಳಿಗೆ ಎಷ್ಟು ವೋಟ್ಸ್ಗಳು ಬಂದಿದೆ ಅಂತ ನಾನು ಕ್ಲಿಯರ್ ಆಗಿ ಕೊನೆಯಲ್ಲಿ ಹೇಳ್ತೀನಿ. ಇದೀಗ 6 ಜನ ಸ್ಪರ್ಧಿಗಳ ವೋಟಿಂಗ್ ರಿಸಲ್ಟ್ ನೋಡ್ತಾ ಹೋಗೋದಾದರೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಈಗ ಪ್ರೆಸೆಂಟ್ ಆಗಿ 6ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು ನಮ್ಮ ಧನುಷ್ ಅವರು ಅಂತಲೂ ಕೂಡ ಹೇಳ್ಬೋದು. ಹೌದು, ಈ ಒಂದು ಸಮಯದಲ್ಲಿ ಧನುಷ್ ಅವರಿಗೆ ಸಿಕ್ಕಾಪಟ್ಟೆ ವೋಟ್ಗಳು ಬಂದಿದೆ. ಬಟ್ ಆದರೂ ಕೂಡ ಇವರು 6ನೇ ಸ್ಥಾನದಲ್ಲೇ ಕಾಣಿಸ್ಕೊಳ್ತಾ ಇದ್ದಾರೆ. ಧನುಷ್ ಅವರಿಗೆ ಬಂದಿರುವಂಥ ವೋಟ್ಸ್ಗಳು 8,16,000 ಸಮಥಿಂಗ್ ವೋಟ್ಗಳು ಬಂದಿದ್ದಾವೆ. ಆಲ್ಮೋಸ್ಟ್ ಬೆಳಗ್ಗೆ ಒಂದು ವೋಟಿಂಗ್ನಲ್ಲಿ ತುಂಬ ಚೆನ್ನಾಗಿ ವೋಟ್ಸ್ಗಳು ಬಂದಿತ್ತು. ಈಗ ಬೆಳಗ್ಗೆಯಿಂದ ಮತ್ತೆ 10 ಗಂಟೆ ಒಳಗಡೆ ತುಂಬ ಚೆನ್ನಾಗಿ ವೋಟ್ಸ್ಗಳು ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಅದು ಕೂಡ 8,16,000 ಸಮಥಿಂಗ್ ವೋಟ್ಗಳು ಬಂದಿದ್ದಾವೆ. ಬಟ್ ಆದರೂ ಇವರು 6ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ನಾವು ನೆಕ್ಸ್ಟ್ ಪ್ಲೇಸ್ ನೋಡ್ತಾ ಹೋಗೋದಾದರೆ ಈಗ ಅಟ್ ಪ್ರೆಸೆಂಟ್ ಆಗಿ 5ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು ನಮ್ಮ ಮ್ಯೂಟೆಂಟ್ ರಘು ಅವರು. ಹೌದು, ಮ್ಯೂಟೆಂಟ್ ರಘು ಅವರಿಗೆ ಸ್ವಲ್ಪ ಕಡಿಮೆ ವೋಟ್ಸ್ಗಳು ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಹೌದು, ಬೆಳಗ್ಗೆ ಒಂದು ವೋಟಿಂಗ್ನಲ್ಲೂ ಸಹ ಇವರು 5ನೇ ಸ್ಥಾನದಲ್ಲೇ ಕಾಣಿಸ್ಕೊಂಡಿದ್ರು. ಮತ್ತು ಈಗ 10 ಗಂಟೆಯ ಒಂದು ವೋಟಿಂಗ್ ಅಂದರೆ ಫೈನಲ್ ವೋಟಿಂಗ್ ರಿಸಲ್ಟ್ನಲ್ಲೂ ಸಹ ಇವರು 5ನೇ ಸ್ಥಾನದಲ್ಲೇ ಕಾಣಿಸ್ಕೊಳ್ತಾ ಇದ್ದಾರೆ. ಇವರಿಗೆ ಬೆಳಗ್ಗೆ ಬಂದಿರುವಂಥ ವೋಟ್ಸ್ಗಳು 12,56,000 ಸಮಥಿಂಗ್ ವೋಟ್ಸ್ಗಳು ಬಂದಿತ್ತು. ಬಟ್ ಇದೀಗ 10 ಗಂಟೆ ಒಳಗಡೆ ಇವರಿಗೆ 10,15,000 ಸಮಥಿಂಗ್ ವೋಟ್ಗಳೇನೋ ಬಂದಿದ್ದಾವೆ. ತುಂಬ ಚೆನ್ನಾಗಿ ವೋಟ್ಸ್ಗಳು ಬಂದಿದ್ದಾವೆ. ಯಾಕಪ್ಪ ಅಂದರೆ ಇಲ್ಲಿ ಧನುಷ್ ಅವರ ವೋಟು ಮತ್ತು ಇವರ ಒಂದು ವೋಟ್ನ ಕಂಪೇರ್ ಮಾಡಿದ್ರೆ ಧನುಷ್ ಅವರಿಗೆ 8,16,000 ಸಮಥಿಂಗ್ ವೋಟ್ಗಳು ಬಂದಿದ್ದಾವೆ. ಇವರಿಗೆ 10,15,000ಕ್ಕಿಂತ ಸ್ವಲ್ಪ ಜಾಸ್ತಿ ಅಂದರೆ ಸಮಥಿಂಗ್ ವೋಟ್ಗಳು ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿ ಇಲ್ಲಿ ಮ್ಯೂಟೆಂಟ್ ರಘು ಅವರಿಗೆ ವೋಟ್ಗಳು ಬಂದಿದ್ದಾವೆ. ಬಟ್ ಆದರೂ ಕೂಡ ಇವರು 5ನೇ ಸ್ಥಾನದಲ್ಲೇ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ನಾವು ನೆಕ್ಸ್ಟ್ ಪ್ಲೇಸ್ ನೋಡ್ತಾ ಹೋಗೋದಾದರೆ ಭಾನುವಾರದ ಒಂದು ಫೈನಲ್ ವೋಟಿಂಗ್ ರಿಸಲ್ಟ್ನಲ್ಲಿ 4ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು ನಮ್ಮ ಕಾವ್ಯ ಶೈವ ಅವರು ಅಂತಲೂ ಕೂಡ ಹೇಳ್ಬೋದು. ಕಾವ್ಯ ಶೈವ ಅವರಿಗೆ ಬೆಳಗ್ಗೆ ಒಂದು ವೋಟಿಂಗ್ನಲ್ಲಿ 3ನೇ ಸ್ಥಾನದಲ್ಲಿ ಕಾಣಿಸ್ಕೊಂಡಿದ್ರು. ಅಷ್ಟೇ ಅಲ್ಲದೆ ಅಲ್ಲಿ ಸ್ವಲ್ಪ ಜಾಸ್ತಿ ವೋಟ್ಸ್ಗಳೇ ಬಂದಿದ್ವು ಅಂತಲೂ ಕೂಡ ಹೇಳ್ಬೋದು. ಎಷ್ಟಪ್ಪ ಅಂದರೆ 23,65,000 ಸಮಥಿಂಗ್ ವೋಟ್ಗಳೇನೋ ಬಂದಿತ್ತು ಬೆಳಗ್ಗೆ. ಬಟ್ ಇದೀಗ ಬೆಳಗ್ಗೆ ಮತ್ತು 10 ಗಂಟೆ ಒಳಗಡೆ ಈ ಒಂದು ಟೈಮ್ ಅಂತರದಲ್ಲಿ ಸ್ವಲ್ಪ ಕಡಿಮೆ ವೋಟ್ಸ್ಗಳು ಬಂದಿದೆ. ಬಟ್ ಆದರೆ ಉಳಿದಿರುವಂಥ 2 ಜನ ಸ್ಪರ್ಧಿಗಳ ವೋಟ್ನ ಕಂಪೇರ್ ಮಾಡಿದ್ರೆ ಇವರು ಸ್ವಲ್ಪ ಜಾಸ್ತಿ ವೋಟ್ಸ್ಗಳು ಬಂದಿರೋ ಕಾರಣ ಇವರು 4ನೇ ಸ್ಥಾನದಲ್ಲೇ ಕಾಣಿಸ್ಕೊಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇವರಿಗೆ ಬಂದಿರುವಂಥ ವೋಟ್ಸ್ಗಳು 15,23,000 ಸಮಥಿಂಗ್ ವೋಟ್ಗಳೇನೋ ಬಂದಿದ್ದಾವೆ. ತುಂಬ ಚೆನ್ನಾಗಿ ವೋಟ್ಸ್ಗಳು ಬಂದಿದ್ದಾವೆ. ಯಾಕಪ್ಪ ಅಂದರೆ ಇಲ್ಲಿ ಮ್ಯೂಟೆಂಟ್ ರಘು ಮತ್ತು ಕಾವ್ಯ ಅವರ ಒಂದು ವೋಟ್ನ ಕಂಪೇರ್ ಮಾಡಿದ್ರೆ ಮ್ಯೂಟೆಂಟ್ ರಘು ಅವರಿಗೆ 10,15,000 ಸಮಥಿಂಗ್ ವೋಟ್ಗಳು ಬಂದಿದ್ದಾವೆ. ಕಾವ್ಯ ಅವರಿಗೆ 15,23,000 ಸಮಥಿಂಗ್ ವೋಟ್ಗಳೇನೋ ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಮ್ಯಾಕ್ಸಿಮಮ್ ಅಂದರೂ ಇಲ್ಲಿ ಕಾವ್ಯ ಅವರು 5 ಲಕ್ಷ ವೋಟ್ಗಳಲ್ಲಿ ಲೀಡ್ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆ ಒಂದು ಕಾರಣಕ್ಕೆ ಇಲ್ಲಿ ಕಾವ್ಯ ಅವರು 4ನೇ ಸ್ಥಾನದಲ್ಲೇ ಕಾಣಿಸ್ಕೊಳ್ತಾ ಇದ್ದಾರೆ. ಬಟ್ ಬೆಳಗ್ಗೆ ಮತ್ತು ಈಗ ಬಂದಿರುವಂಥ ವೋಟ್ನ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬೆಳಗ್ಗೆ ವೋಟರ್ ಇಸ್ ಬೆಟರ್ ಅಂತಲೂ ಕೂಡ ಹೇಳ್ಬೋದು. ಸ್ವಲ್ಪ ಡೌನ್ಫಾಲ್ ಆಗಿದೆ, ಹೇಳೋಕ್ಕಾಗಲ್ಲ. ಕೊನೆಯ ಮೂಮೆಂಟಲ್ಲಿ ಸ್ವಲ್ಪ ಸ್ಪರ್ಧಿಗಳು ವೋಟ್ಗಳು ಕಡಿಮೆ ಬರುವಂಥ ಚಾನ್ಸಸ್ ಇರುತ್ತೆ. ಯಾಕಪ್ಪ ಅಂದರೆ ಆಲ್ಮೋಸ್ಟ್ ಮೊದಲ ದಿನವೇ ಎಲ್ಲ ಸ್ಪರ್ಧಿಗಳು ವೋಟ್ಗಳನ್ನ ಮಾಡಿರ್ತಾರೆ. ಹಾಗಾಗಿ ಅವರು ನಿನ್ನೆ ರಾತ್ರಿಯಲ್ಲಿ ಸ್ವಲ್ಪ ಜಾಸ್ತಿ ವೋಟ್ಸ್ಗಳು ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ನಾವು ನೆಕ್ಸ್ಟ್ ಪ್ಲೇಸ್ ನೋಡ್ತಾ ಹೋಗೋದಾದರೆ ಅಟ್ ಪ್ರೆಸೆಂಟ್ ಆಗಿ 3ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು ನಮ್ಮ ಅಶ್ವಿನಿ ಗೌಡ ಅವರು ಅಂತಲೂ ಕೂಡ ಹೇಳ್ಬೋದು. ಹೌದು, ಅಶ್ವಿನಿ ಗೌಡ ಅವರು ಒಂದು ಬೆಳಗ್ಗೆ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ 4ನೇ ಸ್ಥಾನದಲ್ಲಿ ಕಾಣಿಸ್ಕೊಂಡಿದ್ರು. ಈಗ ಅಟ್ ಪ್ರೆಸೆಂಟ್ ಆಗಿ ಫೈನಲ್ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ 3ನೇ ಸ್ಥಾನದಲ್ಲೇ ಕಾಣಿಸ್ಕೊಳ್ತಾ ಇದ್ದಾರೆ. ಅದು ಕೂಡ 3 ಜನ ಸ್ಪರ್ಧಿಗಳಿಗಿಂತ ಸ್ವಲ್ಪ ಜಾಸ್ತಿ ವೋಟ್ಸ್ಗಳನ್ನ ಪಡ್ಕೊಂಡು ಅಂತಲೂ ಕೂಡ ಹೇಳ್ಬೋದು. ಇವರಿಗೆ ಬೆಳಗ್ಗೆ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ 16 ಲಕ್ಷ ಸಮಥಿಂಗ್ ವೋಟ್ಗಳೇನೋ ಬಂದಿತ್ತು. ಬಟ್ ಇದೀಗ ಫೈನಲ್ ವೋಟಿಂಗಲ್ಲಿ 19,65,000 ಸಮಥಿಂಗ್ ವೋಟ್ಗಳೇನೋ ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿ ವೋಟ್ಸ್ಗಳು ಬರ್ತಾ ಇದ್ದಾವೆ ಇಲ್ಲಿ ಅಶ್ವಿನಿ ಅವರಿಗೆ. ಯಾಕಪ್ಪ ಅಂದರೆ ಬೆಳಗ್ಗೆ ಮತ್ತು ಈಗ ಬಂದಿರುವಂಥ ವೋಟಿಂಗ್ನ ಕಂಪೇರ್ ಮಾಡಿದ್ರೆ ಅಶ್ವಿನಿ ಅವರಿಗೆ ಸ್ವಲ್ಪ ಜಾಸ್ತಿ ವೋಟ್ಸ್ಗಳೇ ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಕಾವ್ಯ ಮತ್ತು ಅಶ್ವಿನಿ ಅವರ ಒಂದು ವೋಟ್ನ ಕಂಪೇರ್ ಮಾಡಿದ್ರೆ ಕಾವ್ಯ ಅವರಿಗೆ ಬಂದಿರುವಂಥ ವೋಟ್ಸ್ಗಳು 15,23,000 ಸಮಥಿಂಗ್ ವೋಟ್ಗಳು ಬಂದಿದ್ದಾವೆ. ಅಶ್ವಿನಿ ಅವರಿಗೆ 19,65,000 ಸಮಥಿಂಗ್ ವೋಟ್ಗಳು ಬಂದಿದ್ದಾವೆ. ಮ್ಯಾಕ್ಸಿಮಮ್ ಅಂದರೆ ಇಲ್ಲಿ 4 ರಿಂದ 4.5 ಲಕ್ಷ ಅಶ್ವಿನಿ ಅವರು ವೋಟಲ್ಲಿ ಲೀಡಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು.
ಇನ್ನು ನಾವು ನೆಕ್ಸ್ಟ್ ಪ್ಲೇಸ್ ನೋಡ್ತಾ ಹೋಗೋದಾದರೆ ಸೊ ಈಗ ಭಾನುವಾರದ ಒಂದು ಫೈನಲ್ ವೋಟಿಂಗ್ ರಿಸಲ್ಟ್ನಲ್ಲಿ ಸೊ 2ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು ನಮ್ಮ ರಕ್ಷಿತಾ ಶೆಟ್ಟಿಯವರು. ಹೌದು, ರಕ್ಷಿತಾ ಶೆಟ್ಟಿ ಅವರಿಗೆ ತುಂಬ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ. ಆಲ್ಮೋಸ್ಟ್ ಬೆಳಗ್ಗೆ ವೋಟಿಂಗ್ನಲ್ಲಿ 3ನೇ ಸ್ಥಾನದಲ್ಲಿ ಕಾಣಿಸ್ಕೊಂಡಿದ್ರು. ಇದೀಗ 10 ಗಂಟೆ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ 2ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. 2ನೇ ಪ್ಲೇಸಲ್ಲಿ ಯಾಕೆ ಕಾಣಿಸ್ಕೊಳ್ತಾ ಇದ್ದಾರಪ್ಪ ಅಂದರೆ ಇಲ್ಲಿ ಉಳಿದಿರುವಂಥ ಸ್ಪರ್ಧಿಗಳಿಗಿಂತ ಸ್ವಲ್ಪ ಬೆಟರ್ ವೋಟ್ ಬಂದಿದೆ. ಆ ಒಂದು ಕಾರಣಕ್ಕೆ ಇಲ್ಲಿ 2ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇವರಿಗೆ ಒಂದು ಬೆಳಗ್ಗೆ ಒಂದು ವೋಟ್ನ ಕಂಪೇರ್ ಮಾಡಿದ್ರೆ ಬೆಳಗ್ಗೆ ಒಂದು ವೋಟಿಂಗ್ನಲ್ಲಿ 23 ಲಕ್ಷ ಸಮಥಿಂಗ್ ವೋಟ್ಗಳು ಬಂದಿತ್ತು. ಬಟ್ ಈಗ ಪ್ರೆಸೆಂಟ್ ಆಗಿ 10 ಗಂಟೆಯ ಒಂದು ವೋಟಿಂಗ್ನಲ್ಲಿ 20,77,000 ಸಮಥಿಂಗ್ ವೋಟ್ಗಳೇನೋ ಬಂದಿದ್ದಾವೆ. ತುಂಬ ಚೆನ್ನಾಗಿ ವೋಟ್ಸ್ಗಳು ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಅಶ್ವಿನಿ ಮತ್ತು ಅಂದರೆ 3ನೇ ಸ್ಥಾನದಲ್ಲಿರುವಂಥ ಅಶ್ವಿನಿ ಮತ್ತು ರಕ್ಷಿತಾ ಅವರ ಒಂದು ವೋಟ್ನ ಕಂಪೇರ್ ಮಾಡಿದ್ರೆ ಇಲ್ಲಿ ಅಶ್ವಿನಿ ಅವರಿಗೆ 19 ಲಕ್ಷ ಸಮಥಿಂಗ್ ವೋಟ್ಗಳು ಬಂದಿದ್ದಾವೆ, ರಕ್ಷಿತಾ ಅವರಿಗೆ 20 ಲಕ್ಷ ಸಮಥಿಂಗ್ ವೋಟ್ಗಳು ಬಂದಿದ್ದಾವೆ. ಇವರಿಬ್ಬರ ವೋಟ್ನ ಕಂಪೇರ್ ಮಾಡಿದ್ರೆ ಇಲ್ಲಿ 1.5 ಲಕ್ಷ ವೋಟ್ನಲ್ಲಿ ರಕ್ಷಿತಾ ಅವರು ಲೀಡಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನೋಡಿದ್ರಲ್ಲ ಯಾವ ರೀತಿಯ ಒಂದು ವೋಟ್ಗಳು ಇನ್ಕ್ರೀಸ್ ಆಗಿದೆ ಒಂದು ಕೊನೆಯ ದಿನ ಅಂತ. ಆಲ್ಮೋಸ್ಟ್ ನಿನ್ನೆ ರಾತ್ರಿಯ ಒಂದು ವೋಟಿಂಗ್ನಲ್ಲಂತೂ ಭರ್ಜರಿಯಾಗಿ ವೋಟ್ಗಳು ಬಂದಿದ್ದಾವೆ. ಅಷ್ಟೇ ಅಲ್ಲದೆ ಈಗ ಬಂದಿರುವಂಥ ವೋಟಿಂಗ್ನಲ್ಲೂ ಸಹ ಒಳ್ಳೆ ಭರ್ಜರಿಯಾಗಿ ವೋಟ್ಗಳು ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಕೇವಲ 6 ಗಂಟೆಯಿಂದ 10 ಗಂಟೆ ಒಳಗಡೆ ಈ ಪಾರ್ಟಿ ವೋಟ್ಸ್ಗಳು ಬಂದಿದ್ದಾವೆ. ನೋಡಬೇಕು ಇವತ್ತಿನ ಒಂದು ಫಿನಾಲೆಯಲ್ಲಿ ವಿನ್ನರ್ ವೋಟಿಂಗ್ಸ್ ಬಗ್ಗೆ ಸ್ವಲ್ಪ ತುಂಬ ಟ್ವಿಸ್ಟ್ಗಳು ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ನಾವು ನೆಕ್ಸ್ಟ್ ಪ್ಲೇಸ್ ನೋಡ್ತಾ ಹೋಗೋದಾದರೆ ಸೊ ಭಾನುವಾರದ ಒಂದು ಕೊನೆಯ ವೋಟಿಂಗ್ ರಿಸಲ್ಟ್ನಲ್ಲಿ ಮೊದಲ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು ನಮ್ಮ ಗಿಲ್ಲಿ ನಟ. ಹೌದು, ಗಿಲ್ಲಿ ನಟ ಅವರಿಗೆ ಬಂದಿರುವಂತಹ ವೋಟ್ಸ್ಗಳು 28,87,000 ಸಮಥಿಂಗ್ ವೋಟ್ಗಳೇನೋ ಬಂದಿದ್ದಾವೆ. ಆಲ್ಮೋಸ್ಟ್ ಇವರಿಗಂತೂ ಸಿಕ್ಕಾಪಟ್ಟೆ ವೋಟ್ಗಳು ಬರ್ತಾ ಇದ್ದಾವೆ. ಹೌದು, ತುಂಬ ಜನ ಹೇಳ್ತಾ ಇರ್ತಾರೆ ಗಿಲ್ಲಿಗಂತೂ ಲಕ್ಷಗಟ್ಟಲೆ ವೋಟ್ಗಳು ಬರ್ತಾವೆ ಅಂತ. ಬಟ್ ಅದು ರಿಯಲ್ಲೇ ಲಕ್ಷ ಅನ್ನೋಕ್ಕಿಂತ ಒಂದೊಂದು ಅವರ್ ಅಂದರೆ ಒಂದೊಂದು ಗಂಟೆ ಅವಧಿಯಲ್ಲಿ ಇವರಿಗೆ ಮ್ಯಾಕ್ಸಿಮಮ್ ಅಂದರೂ 5ರಿಂದ 6 ಲಕ್ಷ ವೋಟ್ಸ್ಗಳು ಬರ್ತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ನೆಕ್ಸ್ಟ್ ಲೆವೆಲಲ್ಲಿ ವೋಟ್ಗಳು ಬರ್ತಾ ಇದ್ದಾವೆ. ಅಷ್ಟೇ ಅಲ್ಲದೆ ಇವರು ಕಳೆದ ಒಂದು ಸೀಸನ್ ವಿನ್ನರ್ ವೋಟಿಗಿಂತ ಈ ಒಂದು ಸೀಸನ್ ಇನ್ನರ್ ವೋಟ್ ಇದೆಯಲ್ಲ ಅದನ್ನ ರೆಕಾರ್ಡ್ ಬ್ರೇಕ್ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಕಳೆದ ಸೀಸನ್ಗಿಂತ ಈ ಸಾರಿ ಒಂದು ಸೀಸನ್ ವೋಟಿಂಗ್ ಇವರು ಡಬಲ್ ಮಾಡುವಂಥ ಚಾನ್ಸಸ್ ಇದೆ. ಆ ಪಾರ್ಟಿ ಒಂದು ವೋಟ್ಗಳು ಬರ್ತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಅಟ್ ಪ್ರೆಸೆಂಟ್ ಆಗಿ ಇವರಿಗೆ 10 ಗಂಟೆಯ ವೋಟಿಂಗ್ನಲ್ಲಿ 28,87,000 ಸಮಥಿಂಗ್ ವೋಟ್ಗಳು ಬಂದಿದ್ದಾವೆ. ಇಲ್ಲಿ ರಕ್ಷಿತಾ ಮತ್ತು ಗಿಲ್ಲಿಯವರ ಒಂದು ವೋಟ್ನ ಕಂಪೇರ್ ಮಾಡಿದ್ರೆ ರಕ್ಷಿತಾ ಅವರಿಗೆ 20,75,000 ವೋಟ್ಗಳು ಬಂದಿದ್ದಾವೆ, ಗಿಲ್ಲಿಗೆ 28,87,000 ವೋಟ್ಗಳು ಬಂದಿದ್ದಾವೆ. ಮ್ಯಾಕ್ಸಿಮಮ್ ಅಂದರೆ 8ರಿಂದ 8.5 ಲಕ್ಷ ವೋಟ್ಗಳಲ್ಲಿ ಲೀಡಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಇಲ್ಲಿ ಗಿಲ್ಲಿ ನಟ. ಆಲ್ಮೋಸ್ಟ್ ಗಿಲ್ಲಿ ನಟ ಅವರಿಗೆ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ, ಒಳ್ಳೆ ಫ್ಯಾನ್ ಪೇಜ್ ಕೂಡ ಇದೆ ಅಂತಲೂ ಕೂಡ ಹೇಳ್ಬೋದು. ನೋಡೋಣ ಸೊ ಇವತ್ತಿನ ಒಂದು ಫಿನಾಲೆಯಲ್ಲಿ ರಿಯಲ್ ಆಗಿ ಗೊತ್ತಾಗುತ್ತೆ ಯಾವ ಸ್ಪರ್ಧೆಗೆ ಎಷ್ಟು % ವೋಟ್ಗಳು ಬಂದಿದೆ ಅಂತ. ಆಲ್ಮೋಸ್ಟ್ ನಾನು ಒಂದು ನಿಜ ಹೇಳ್ತೀನಿ, ಸೊ ಯಾರಿಗೂ ಕೂಡ ಸೊ ಬಿಗ್ ಬಾಸ್ನ ರಿಯಲ್ ವೋಟಿಂಗ್ ಗೊತ್ತಾಗಲ್ಲ. ಸೊ ಇದೊಂದು ವೆಬ್ಸೈಟ್ ಮುಖಾಂತರ ಅಷ್ಟೇ ತಿಳ್ಕೊಂಡಿರೋದು. ಅಂದರೆ ಸೋಷಿಯಲ್ ಮೀಡಿಯಾ ಫ್ಯಾನ್ ಬೇಸ್ ಮೇಲೆ ಒಂದು ಕೌಂಟ್ ಮಾಡಿ ಹೇಳ್ತಾ ಇರೋದಷ್ಟೇ ಈ ಪಾರ್ಟಿ ವೋಟ್ಸ್ಗಳು ಬಂದಿದ್ದಾವೆ ಅಂತ. ಸೊ ನೋಡಿದ್ರಲ್ಲ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ಇದಾಗಿತ್ತು. ಸೊ ಈಗ ಕಂಪ್ಲೀಟ್ ಆಗಿ ಸೊ ಎಲ್ಲ ಸ್ಪರ್ಧಿಗಳಿಗೆ ಎಷ್ಟು % ವೋಟ್ಗಳು ಬಂದಿದ್ದಾವೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ಈಗ ಪ್ರೆಸೆಂಟ್ ಆಗಿ 6 ಜನ ಸ್ಪರ್ಧಿಗಳಲ್ಲಿ ಸೊ 6ನೇ ಸ್ಥಾನದಲ್ಲಿ ಇರುವಂಥವರು ನಮ್ಮ ಧನುಷ್ ಗೌಡ ಅವರಿಗೆ ಬಂದಿರುವಂತಹ ಟೋಟಲ್ ವೋಟ್ಸ್ಗಳು 1,38,00,000 ಸಮಥಿಂಗ್ ವೋಟ್ಗಳು ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ನಿನ್ನೆಯ ಒಂದು 6ನೇ ಸ್ಪರ್ಧೆಯ ಒಂದು ವೋಟ್ನು ಕೂಡ ರಿವೀಲ್ ಮಾಡಿದ್ರು, ಅಲ್ಲಿ 98 ಲಕ್ಷ ವೋಟ್ಗಳೇನೋ ಬಂದಿತ್ತು. ಅದೇ ರೀತಿ ಈಗ ಅದು ನಿನ್ನೆಯ ಒಂದು ವೋಟಿಂಗ್ ರಿಸಲ್ಟ್ ಅಂದರೆ ಮೊನ್ನೆ ರಾತ್ರಿ ಒಂದು ವೋಟಿಂಗ್ ರಿಸಲ್ಟ್. ಈಗ 2 ದಿನಗಳ ಅಂತರಗಳು ಸೇರಿಕೊಂಡು ಇವರಿಗೆ ಸ್ವಲ್ಪ ಜಾಸ್ತಿ ವೋಟ್ಗಳು ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ಇವರಿಗೆ 1,38,00,000 ಸಮಥಿಂಗ್ ವೋಟ್ಗಳು ಧನುಷ್ ಅವರಿಗೆ ಬಂದಿದೆ. ಸೊ ಹಾಗಾಗಿ ಇವರು 6ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಪ್ಲೇಸ್ ನೋಡೋದಾದರೆ 5ನೇ ಸ್ಥಾನದಲ್ಲಿ ನಮ್ಮ ಮ್ಯೂಟೆಂಟ್ ರಘು ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಮ್ಯೂಟೆಂಟ್ ರಘು ಅವರಿಗೆ ಬಂದಿರುವಂಥ ಟೋಟಲ್ ವೋಟ್ಸ್ಗಳು 2,45,00,000 ಸಮಥಿಂಗ್ ವೋಟ್ಗಳೇನೋ ಬಂದಿದ್ದಾವೆ. ತುಂಬ ಚೆನ್ನಾಗಿ ವೋಟ್ಸ್ಗಳು ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಧನುಷ್ ಮತ್ತು ಮ್ಯೂಟೆಂಟ್ ರಘು ವೋಟ್ನ ಕಂಪೇರ್ ಮಾಡಿದ್ರೆ ಧನುಷ್ ಅವರಿಗೆ 1,36,00,000 ವೋಟ್ಗಳು ಬಂದಿದ್ದಾವೆ, ರಘು ಅವರಿಗೆ 2,45,00,000 ವೋಟ್ಗಳು ಬಂದಿದ್ದಾವೆ. ಮ್ಯಾಕ್ಸಿಮಮ್ ಅಂದರೂ 1,20,00,000 ವೋಟ್ನಲ್ಲಿ ಲೀಡಲ್ಲಿ ಇದ್ದಾರೆ ನಮ್ಮ ಮ್ಯೂಟೆಂಟ್ ರಘು ಅವರು ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ಇವರು 5ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ನಾವು ನೆಕ್ಸ್ಟ್ ಪ್ಲೇಸ್ ನೋಡ್ತಾ ಹೋಗೋದಾದರೆ ಸೊ ಈಗ 4ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು ನಮ್ಮ ಕಾವ್ಯ ಅವರು ಅಂತಲೂ ಕೂಡ ಹೇಳ್ಬೋದು. ಹೌದು, ಕಾವ್ಯ ಅವರಿಗೆ ಸ್ವಲ್ಪ ಕಡಿಮೆ ವೋಟ್ಸ್ಗಳು ಬಂದಿದ್ದಾವೆ. ಸೊ ಕಾವ್ಯ ಅವರಿಗೆ ಬಂದಿರುವಂಥ ಟೋಟಲ್ ವೋಟ್ಸ್ಗಳು 3,26,00,000 ಸಮಥಿಂಗ್ ವೋಟ್ಗಳೇನೋ ಬಂದಿದ್ದಾವೆ. ತುಂಬ ಚೆನ್ನಾಗಿ ವೋಟ್ಸ್ಗಳು ಬಂದಿದೆ. ಇಲ್ಲಿ ರಘು ಅವರ ಒಂದು ವೋಟ್ನ ಕಂಪೇರ್ ಮಾಡಿದ್ರೆ ರಘು ಅವರಿಗೆ 2,45,00,000 ವೋಟ್ಗಳು ಬಂದಿದ್ದಾವೆ, ಕಾವ್ಯ ಅವರಿಗೆ 3,26,00,000 ವೋಟ್ಗಳು ಬಂದು ಮ್ಯಾಕ್ಸಿಮಮ್ ಅಂದರೂ 1.5 ಕೋಟಿ ವೋಟ್ಗಳಲ್ಲಿ ಲೀಡಲ್ಲಿ ಇದ್ದಾರೆ ನಮ್ಮ ಕಾವ್ಯ ಅವರು ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೂ ಕೂಡ ಇವರು 4ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ನಾವು ನೆಕ್ಸ್ಟ್ ಪ್ಲೇಸ್ ನೋಡೋದಾದರೆ
ಮೂರನೇ ಸ್ಥಾನ. ಸೊ ಮೂರನೇ ಸ್ಥಾನದಲ್ಲಿ ಈಗ ಅಟ್ ಪ್ರೆಸೆಂಟಾಗಿ ಅಶ್ವಿನಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಅಶ್ವಿನಿ ಅವರಿಗೆ ಬಂದಿರುವಂಥ ಟೋಟಲ್ ವೋಟ್ಸ್ಗಳು 4,25,00,000 ಸಮಥಿಂಗ್ ವೋಟ್ಗಳು ಬಂದಿದ್ದಾವೆ. ಇಲ್ಲಿ ಮೂರನೇ ಸ್ಥಾನದಲ್ಲಿರುವಂಥ ಅಶ್ವಿನಿ ಮತ್ತು 4ನೇ ಸ್ಥಾನದಲ್ಲಿರುವಂತಹ ಕಾವ್ಯ ಒಂದು ವೋಟ್ನ ಕಂಪೇರ್ ಮಾಡಿದ್ರೆ ಕಾವ್ಯ ಅವರಿಗೆ 3,26,00,000 ಸಮಥಿಂಗ್ ವೋಟ್ಗಳು ಬಂದಿದ್ದಾವೆ. ಅಶ್ವಿನಿ ಅವರಿಗೆ 4,25,00,000 ಸಮಥಿಂಗ್ ವೋಟ್ಗಳು ಬಂದಿದ್ದಾವೆ. ಮ್ಯಾಕ್ಸಿಮಮ್ ಅಂದರೆ ಇಲ್ಲಿ 1,20,00,000-25,00,000ದಿಂದ ವೋಟ್ಗಳು ಲೀಡಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಅಶ್ವಿನಿ ಅವರು ಮೂರನೇ ಸ್ಥಾನದಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಮೊದಲು ಮತ್ತು ಎರಡನೇ ಸ್ಥಾನದ ಒಂದು ವೋಟಿಂಗ್ನ ನಾವು ಹೇಳೋದೇ ಬೇಡ, ಆ ಲೆವೆಲ್ಗೆ ವೋಟ್ಗಳು ಬಂದಿದ್ದಾವೆ. ಬಟ್ ಆದರೂ ಕೂಡ ನಾನು ಇದನ್ನ ಟ್ವಿಸ್ಟಾಗಿ ಹೇಳ್ತೀನಿ. ಬಟ್ ಎಷ್ಟು ವೋಟ್ಸ್ಗಳು ಬಂದಿದೆ ಅಂತ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೂಡ ಲಭ್ಯವಾಗಿಲ್ಲ. ಯಾಕಪ್ಪ ಅಂದರೆ ಸ್ವಲ್ಪ ಜಾಸ್ತಿ ವೋಟ್ಸ್ಗಳು ಬಂದಿದ್ದಾವೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಸುದ್ದಿ ಹರಡ್ತಾ ಇದೆ. ಸೊ ನೋಡೋಣ. ಸೊ ಇವತ್ತಿನ ಒಂದು ಗ್ರ್ಯಾಂಡ್ ಫಿನಾಲೆ ಗೊತ್ತಾಗುತ್ತೆ ಎಷ್ಟು ಪರ್ಸೆಂಟ್ ವೋಟ್ಗಳು ಬಂದಿದ್ದಾವೆ. ಅಟ್ ಪ್ರೆಸೆಂಟಾಗಿ ಈಗ ನಮ್ಮ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಎರಡನೇ ಸ್ಥಾನದಲ್ಲಿ ಇರುವಂಥವರು ರಕ್ಷಿತಾ ಅವರಿಗೆ ಬಂದಿರುವಂಥ ಟೋಟಲ್ ವೋಟ್ಸ್ಗಳು 5,65,00,000 ಸಮಥಿಂಗ್ ವೋಟ್ಗಳು ಬಂದಿದ್ದಾವೆ. ಮತ್ತು ಮೊದಲ ಸ್ಥಾನದಲ್ಲಿರುವಂಥವರು ಗಿಲ್ಲಿ ನಟ ಅವರಿಗೆ 8,90,00,000 ಸಮಥಿಂಗ್ ವೋಟ್ಗಳು ಬಂದಿದ್ದಾವೆ ಅಂತ ಒಂದು ಸೋಷಿಯಲ್ ಮೀಡಿಯಾ ಅಪ್ಡೇಟ್ ಇದೆ ಅಷ್ಟೇ. ನೋಡೋಣ ಏನಾಗುತ್ತೆ ಅಂತ. ಇದು ರಿಯಲ್ ಒಂದು ವೋಟಿಂಗ್ ಅಪ್ಡೇಟ್ ಅಲ್ಲ. ಸೊ ನಾವು ಗ್ರ್ಯಾಂಡ್ ಫಿನಾಲೆ ನೋಡಿದ ಮೇಲೆ ಗೊತ್ತಾಗುತ್ತೆ ಸೊ ಯಾರಿಗೆ ಕರೆಕ್ಟಾದ ವೋಟ್ಗಳು ಬಂದಿದೆ ಏನು ಅಂತ. ಸೊ ನಾವು ಒಂದು ಸೋಷಿಯಲ್ ಮೀಡಿಯಾ ಫ್ಯಾನ್ಸ್ ಬೇಸ್ ಮೇಲೆ ಒಂದು ಕೌಂಟ್ ಮಾಡಿ ಹೇಳ್ತಾ ಇದ್ದೀವಿ ಅಷ್ಟೇ. ನೋಡೋದಲ್ಲ ಫ್ರೆಂಡ್ಸ್, ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ಇದಾಗಿತ್ತು. ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ವೋಟಿಂಗ್ ಫೋಲಲ್ಲಿ. ಬಾಯ್.